ಪ್ರೈಸ್ ಲಾರ್ಡ್ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಹಾಗೂ ಪಾಸ್ಟರ್ಸ್, ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಲಾರ್ಡ್. ನಿನ್ನೆ ತಾನೇ ನಾನು ನಿಮಗೆ ಸಾಕ್ಷಿನ ಹಂಚ್ಕೊಳ್ತೀನಿ ಅಂತ ಹೇಳಿದ್ದೆ. ಸ್ತೋತ್ರ. ನನ್ನ ಸಾಕ್ಷಿ ಏನಂತಂದರೆ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ನನ್ನ ಸಾಕ್ಷಿಯನ್ನು ಹಂಚ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಯೇಸುವೆ, ಹೌದು ಕರ್ತನೆ, ಒಂದು ಸಮಯದಲ್ಲಿ ನನ್ನ ಸಾಕ್ಷಿಯನ್ನು ಹಂಚ್ಕೊಳ್ಳಿಕ್ಕೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಕರ್ತನೆ, ಹೌದು ಈ ಸಾಕ್ಷಿ ಕೇಳಿದಂಥ ಪ್ರತಿಯೊಬ್ಬರ ಹೃದಯದಲ್ಲಿ ಕರ್ತನೆ, ಹೌದು ಕರ್ತನೆ, ಈ ಸಾಕ್ಷಿಯ ಮುಖಾಂತರ ದೇವರೇ ನಿನ್ನ ನಾಮ ಮಹಿಮೆ ಹಾಗೂ ಅವರ ಜೀವಿತದಲ್ಲೂ ಕರ್ತನೆ, ಈ ಸಾಕ್ಷಿ ಕೇಳಿದಂಥ ಪ್ರತಿಯೊಬ್ಬರ ಹೃದಯವನ್ನು ತೆರೆ ಮಾಡು. ಅವರ ಜೀವಿತದಲ್ಲಿ ಕರ್ತನೆ, ಅವರನ್ನು ಕೂಡ ಸಾಕ್ಷಿಯನ್ನಾಗಿ ನಿಲ್ಲಿಸುವಂಥ ಕಾರ್ಯ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಥ್ಯಾಂಕ್ ಯು ಜೀಸಸ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಲೆಲೂಯ. ನನ್ನ ಸಾಕ್ಷಿ ಏನಂತಂದರೆ, ನಾನು ಹುಟ್ಟುವಾಗ ಸರಿಸುಮಾರು 1 kg 1/4 kg ಅಷ್ಟೇ. ಸೊ ಯಾಕೆಂದರೆ ನನ್ನ ತಾಯಿಗೆ ಹಾರ್ಟ್ ಆಪ್ರೇಷನ್ ಆಗಿತ್ತು. ಆ ಸಮಯದಲ್ಲಿ ನಾನು ಹುಟ್ಟುವಾಗ ನನಗೆ ಸುಮಾರು ಒಂದು 9 ತಿಂಗಳು 10 ತಿಂಗಳು ಆದಂಥ ಸಮಯದಲ್ಲಿ ನನ್ನ ತಾಯಿಗೆ ಹಾರ್ಟ್ ಆಪ್ರೇಷನ್ ಆಗುತ್ತೆ. ಸೊ ಆ ಸಮಯದಲ್ಲಿ ಕೇವಲ 1 kg 1/4 kg ಹುಟ್ಟದಂಥ ನನಗೆ ತುಂಬ ವೀಕ್ನೆಸ್ ಇದ್ದೆ. ಸೊ ಆವಾಗ ಬಹಳ ನನ್ನ ಮಾಂಸಗಳೆಲ್ಲ ಸೆಳೆತುಕೊಂಡಂತಹ ಒಂದು ದಿವಸವಾಗಿತ್ತು. ಸೊ ಆ ರೀತಿಯಲ್ಲಿ ಡಾಕ್ಟರ್ ಹೇಳ್ತಾರೆ, ನೀನು ಈ ಮಗು ಉಳಿಲಿಕ್ಕೆ ಸಾಧ್ಯವಿಲ್ಲ ಅಂತಾರೆ. ಯಾಕೆಂದರೆ ಹಾರ್ಟ್ ಬೀಟು ಕೂಡ ಕಡಿಮೆ ಇದೆ, ಮತ್ತು ಈ ಮಗು ಏನೋ ಒಂದು ದೋಷ, ಅಂದರೆ ಅಕ್ಕಿ ದೋಷ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಅದನ್ನು ಹೇಳ್ತಾ ಇದ್ರು. ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ಸೊ ಹಾರಾಡೋ ಪಕ್ಷಿ ಅದು ಗರ್ಭಿಣಿ ಆಗುವಂಥ ಸಮಯದಲ್ಲಿ ಹಾರಾಡಿದ್ರೆ ಅದ್ರ ಮೇಲೆ ಏನೋ ಒಂದು ಮಕ್ಕಳಿಗೆ ಒಂದು ದೋಷ ಆಗುತ್ತೆ ಅಂತೇಳಿ. ಸೊ ಆ ಸಮಯದಲ್ಲಿ ನನಗೆ ಈ ರೀತಿಯಾದಂಥ ಪ್ರಾಬ್ಲಮ್ ಇತ್ತು. ಸೊ ಆ ಸಮಯದಲ್ಲಿ ಬಟ್ಟೆಯನ್ನು ಸುತ್ತಿ, ಯಾಕಂದರೆ ನನ್ನ ತಾಯಿಗೆ ಹಾರ್ಟ್ ಆಪ್ರೇಷನ್ ಆಗಿರೋದ್ರಿಂದ ಅವರಿಗೆ ಸರಿಯಾಗಿ ಅವರು ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಬಹಳ ನಿದ್ದೆ. ಸೊ ಆ ಸಮಯದಲ್ಲಿ ನಮ್ಮ ತಂದೆ ಕೂಡ ಒಂದು ದಿನ ಕೆಲಸಕ್ಕೆ ಹೋದರೆ 2 ದಿವಸ ಬರ್ತಾ ಇರಲಿಲ್ಲ. ಸೊ ಆದ್ದರಿಂದ ನೋಡ್ಕೊಳ್ಳುವಂಥವ್ರು ಯಾರು ಇರಲಿಲ್ಲ ಆ ಸಮಯದಲ್ಲಿ. ಸೊ ಆ ಸಮಯದಲ್ಲಿ ನಾನು ಅಳ್ತಾ, ಅದೇನಾಗಿದೆ, ಒಂದು ಕೆಂಪು ಹಿರುವೆಗಳೆಲ್ಲ ನನ್ನ ಮೂಗು ಒಳಗಡೆ, ಬಾಯಿ ಒಳಗಡೆ ಈ ರೀತಿಯಾಗಿ ಓಡಾಡ್ತಾ ಇತ್ತು. ಸೊ ಆ ಸಮಯದಲ್ಲಿ ಒಂದು ನರ್ಸ್ ಬಂದುಬಿಟ್ಟು ನೋಡಿ, ಈ ಮಗು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿ ಇದು ಮಾಡಿ, ಮೊದಲೇ ಈ ಮಗು ವೀಕ್ನೆಸ್ ಇದೆ ಅಂತೇಳಿ. ಸೊ ಆದ್ದರಿಂದ ಆ ಒಂದು ಸಮಯದಲ್ಲಿ ಡಾಕ್ಟರ್ ಹೇಳ್ತಾರೆ, ಈ ಮಗುನ ತೊಗೊಂಡೋಗಿ ಮಣ್ಣು ಮಾಡಿಬಿಡಿ, ಇದು ಹಾರ್ಟ್ ಬಿಟ್ಟು ರನ್ನಿಂಗ್ ಇಲ್ಲ, ಸ್ಟಾಪ್ ಆಗಿದೆ ಅಂಥೇಳಿ ಸೆಥೋಸ್ಕೋಪ್ ಎಲ್ಲ ಇಟ್ಟು ನೋಡ್ತಾರೆ. ಸೊ ಆದರೆ ಆ ಒಂದು ಸಮಯದಲ್ಲಿ